Hello children, let's begin today's lesson from 7th Standard English and Alien Hand Supplementary. Lesson 4, The Cop and the Anthem. So let's continue the lesson. So Soapy has some more plans. How he has to go to the prison. ಬ್ಲ್ಯಾಕ್ವೆಲ್ಸ್ ಪ್ರಿಸನ್ ಅಂದರೆ ಬ್ಲ್ಯಾಕ್ವೆಲ್ಸ್ ಪ್ರಿಸನಿಗೆ ಹೋಗಿ ಹೇಗಿರಬೇಕು ಅಂತ ಹಿ ಹ್ಯಾಡ್ ಸಮ್ ಮೆನಿ ಐಡಿಯಾಸ್ ಇನ್ ಹಿಸ್ ಮೈಂಡ್. ಸೊ ವಾಟ್ ಈಸ್ ಒನ್ ಆಫ್ ದ ಇಂಪಾರ್ಟೆಂಟ್ ಐಡಿಯಾ ಇನ್ ಹಿಸ್ ಮೈಂಡ್? ಜಸ್ಟ್ ಸಿ, ದೆರ್ ವೇರ್ ಮೆನಿ ಈಸಿ ವೇಸ್ ಆಫ್ ಡೂಯಿಂಗ್ ದಿಸ್. ಜೈಲಿಗೆ ಹೋಗ್ಬೇಕಂದ್ರೆ ದೆರ್ ಆರ್ ಮೆನಿ ವೇಸ್. ವಾಟ್ ಈಸ್ ಫಸ್ಟ್ ಕೇಮ್ ಇನ್ ಹಿಸ್ ಮೈಂಡ್? ದ ಮೋಸ್ಟ್ ಪ್ಲೆಸೆಂಟ್ ವೇ ವಾಸ್ ಟು ಗೋ ಆ್ಯಂಡ್ ಹ್ಯಾವ್ ಅ ಗುಡ್ ಡಿನ್ನರ್ at some fine restaurant, and then he would say he had no money to pay, and then the cop would be called. It would be all done very quietly. So talegina idea bartade indu. First he is not having the money. Police bandu, cops bandu, they have to take him to the prison. So the first idea has come to go to a fine ರೆಸ್ಟೋರೆಂಟ್ಗೆ ಹೋಗಿ ಒಳ್ಳೆ ಫೈನ್ ಡಿನ್ನರ್ ಮಾಡೋದು, ಒಳ್ಳೆ ಗುಡ್ ಫುಡ್ ತಿನ್ನೋದು. ಆನಂತರ ಪೇ ಮಾಡೋಕ್ಕೆ ಹೋದಾಗೆ ಹಿ ಈಸ್ ಟು ಟೆಲ್ ದ್ಯಾಟ್ ಹಿ ಹ್ಯಾಡ್ ನೋ ಮನಿ. ಆಗೇನು ಮಾಡ್ತಾರೆ, ಅವರು ಕಾಪಿಗೆ ಕರೀತಾರೆ, ಅರೆಸ್ಟ್ ಮಾಡ್ತಾರೆ ಅಂದ್ಕೊಂಡು ಆ ಐಡಿಯಾ ಬರುತ್ತೆ. ಆನಂತರ ಈಸಿನೂ ವರ್ಕ್ ಆಗಿಬಿಡುತ್ತೆ, ಹೊಟ್ಟೆ ತುಂಬ ಊಟನೂ ಆಗುತ್ತೆ. ಆನಂತರ ಇವನಿಗೆ ಪ್ರಿಸನಿಗೆ ಹೋಗ್ಲಿಕ್ಕೂ ಈಸಿ ಆಗುತ್ತೆ ಅಂತ. ದ ಕಾಪ್ ವುಡ್ ಅರೆಸ್ಟ್ ಹಿಮ್. ಹಿ ವುಡ್ ಬಿ ಟೇಕನ್ ಟು ಅ ಜಡ್ಜ್ ಆ್ಯಂಡ್ ದ ಜಡ್ಜ್ ವುಡ್ ಬಿ ಟು ದ ರೆಸ್ಟ್. ಜಡ್ಜ್ ಹತ್ರ ಕರ್ಕೊಂಡು ಹೋದ್ಕೊಳ್ಳಿ, ಅರೆಸ್ಟ್ ಮಾಡಿ ಅವ್ನು ಜೈಲಿಗೆ ಹಾಕ್ತಾನೆ ಅಂತ ಪ್ಲ್ಯಾನ್ ಮಾಡ್ತಾನೆ. ಸೋಪಿ ಲೆಫ್ಟ್ ಹಿಸ್ ಸೀಟ್ ಆ್ಯಂಡ್ ವಾಕ್ಡ್ ಸ್ಲೋಲಿ ಟು ದ ಮ್ಯಾಡಿಸನ್ ಸ್ಕ್ವೇರ್ ಟು ದ ಪ್ಲೇಸ್ ವೇರ್ ದ ಗ್ರೇಟ್ ಸ್ಟ್ರೀಟ್ ಕಾಲ್ಡ್ ಬ್ರಾಡ್ವೇ, ದ 5th Avenue ಮೀಟ್. ಅನಂತರ ಒಂದು ಜಾಗದಲ್ಲೆದ್ದು ಒಳ್ಳೆ ಸ್ಟ್ರೀಟಿಗೆ ಹೋಗ್ತಾನೆ. ಇಟ್ಸ್ ಅ ಬಿಗ್ ಫೇಮಸ್ ಸ್ಟ್ರೀಟ್ ದ್ಯಾಟ್ ಮ್ಯಾಡಿಸನಲ್ಲಿ, ದ ಬ್ರಾಡ್ವೇ 5th Avenue ಮೀಟ್, ಆ ಪ್ಲೇಸಿಗೆ ಹೋಗ್ತಾನೆ. ಹೀ ವೆಂಟ್ ಅಕ್ರಾಸ್ ದಿಸ್ ವೈಡ್ ಸ್ಪೇಸ್ ಆ್ಯಂಡ್ ಸ್ಟಾರ್ಟೆಡ್ ನಾರ್ತ್ ಆನ್ ಬ್ರಾಡ್ವೇ. ನಾರ್ತ್ ಸೈಡಿಗೆ ಹೋಗ್ತಾನೆ. ಹಿ ಸ್ಟಾಪ್ಡ್ ಅಟ್ ದ ಲಾರ್ಜ್ ಆ್ಯಂಡ್ ದ ಬ್ರೈಟ್ಲಿ ಲೈಟೆಡ್ ರೆಸ್ಟೋರೆಂಟ್. ಎಲ್ಲಿಗೆ ಹೋಗಿ ಸ್ಟಾಪ್ ಆಗ್ತಾನೆ? ಅ ಲಾರ್ಜ್, ಅ ಬಿಗ್ ಮತ್ತು ಬ್ರೈಟ್ಲಿ ಲೈಟೆಡ್ ಅಂದರೆ ತುಂಬ ಲೈಟ್ಸ್ ಇರುತ್ತಲ್ಲ ಆ ಥರ ರೆಸ್ಟೋರೆಂಟ್ಗೆ ಹೋಗಿ ನಿಂತ್ಕೋತಾನೆ. ದಿಸ್ ವಾಸ್ ವೇರ್ ದ ಬೆಸ್ಟ್ ಫುಡ್ ಆ್ಯಂಡ್ ದ ಬೆಸ್ಟ್ ಪೀಪಲ್ ಇನ್ ದ ಬೆಸ್ಟ್ ಕ್ಲೋತ್ಸ್ ಅಪಿಯರ್ಡ್ ಎವ್ರಿ ಈವ್ನಿಂಗ್. ದಿಸ್ ಈಸ್ ದ ಪ್ಲೇಸ್ ವೇರ್ ದೇರ್ ಈಸ್ ಅ ಬೆಸ್ಟ್ ಫುಡ್, ಗುಡ್ ಫುಡ್ ಸಿಗುತ್ತೆ. ಆ್ಯಂಡ್ ವಿತ್ ದ ಬೆಸ್ಟ್ ಪೀಪಲ್ ಬರ್ತಾರೆ, ಅಂದರೆ ಗುಡ್ ಪೀಪಲ್ಸ್, ಒಳ್ಳೊಳ್ಳೆ ದೊಡ್ಡ ದೊಡ್ಡ ವ್ಯಕ್ತಿಗಳು ಬರ್ತಾರೆ. ಆ್ಯಂಡ್ ವಿತ್ ದ ಬೆಸ್ಟ್ ಕ್ಲೋತ್ಸ್, ಅಂದರೆ ಅವ್ರ ಡ್ರೆಸ್ಸಿಂಗು ಅಷ್ಟು ಚೆನ್ನಾಗಿರ್ತದೆ, ಆ ಥರದ ರೆಸ್ಟೋರೆಂಟು. ಸೋಪಿ ಬಿಲೀವ್ಡ್ ದ್ಯಾಟ್ ಅಬೌವ್ ಹಿಸ್ ಲೆಗ್ಸ್ ಹಿ ಪುಲ್ಡ್ ಆಲ್ ರೈಟ್. ಹಿಸ್ ಫೇಸ್ ವಾಸ್ ಕ್ಲೀನ್, ಹಿಸ್ ಕೋಟ್ ವಾಸ್ ಗುಡ್ ಇನಫ್. ಇಫ್ ಹಿ ಕುಡ್ ಗೆಟ್ ಟು ಅ ಟೇಬಲ್ ಹಿ ಬಿಲೀವ್ ದ್ಯಾಟ್ ಸಕ್ಸಸ್ ವುಡ್ ಬಿ ಹಿಸ್. ಏನಾಯ್ತಾನೆ, ನೀಟಾಗಿ ಅವನೊಂದು ಕಾಲಿಂದೊಂದು ಹಿ ಲುಕ್ಡ್ ಹಿಸ್ ಲೆಗ್ ಆ್ಯಂಡ್ ಹಿ ಲುಕ್ಡ್ ಆಲ್ ರೈಟ್. ಅವನ ಹತ್ರ ನೋಡ್ತಾನೆ, ಕೆಳಗಿಂದ ಮೇಲೆ ನೋಡ್ಕೊಂಡು ಓಕೆ ನನ್ನ ಫೇಸು ಕ್ಲೀನಾಗಿದೆ, ನಂತರ ನನ್ನ ಕೋಟು ಗುಡ್ ಇನಫ್, ಓಕೆ ಇದೆ, ಐ ಕ್ಯಾನ್ ಮ್ಯಾನೇಜ್, ಆ ಥರ ಹೇಳಿ ಒಳಗೆ ನನಗೆ ಎಂಟ್ರಿ ಆಗುತ್ತೆ ಅಂತ ಥಿಂಕ್ ಮಾಡ್ತಾನೆ. ನೆಕ್ಸ್ಟ್, the part of him that would be seen above the table would look all right. The waiter would bring him what he asked for. ಏನಾಯ್ತಾನೆ, ಟೇಬಲ್ ಮೇಲೆ ಕುತ್ಕೊಂಡು ಕೂಡಲೇ ಟೇಬಲಿನ ಮೇಲಿನ ಪಾರ್ಟಲ್ಲೆಲ್ಲ ಚೆನ್ನಾಗೇ ಇದ್ದೀನಿ, ಕೋಟು ಚೆನ್ನಾಗಿದೆ, ಮುಖನೂ ಚೆನ್ನಾಗಿದೆ, ಆನಂತರ ವೇಟರ್ ನಾನು ಹೇಳಿದ್ದು ತೊಗೊಂಡು ಬರ್ತಾನೆ ಅಂತ ಆ ಥಾಟಲ್ಲಿ ಇರ್ತಾನೆ. ಹಿ ಬಿಗ್ಯಾನ್ ಥಿಂಕಿಂಗ್ ಆಫ್ ವಾಟ್ ಹಿ ವುಡ್ ಲೈಕ್ ಟು ಈಟ್. ಇನ್ ಹಿಸ್ ಮೈಂಡ್ ಹಿ ಕುಡ್ ಸಿ ದ ಹೋಲ್ ಡಿನ್ನರ್. The cost would not be too high. He did not want the restaurant people to feel any real anger, but the dinner would leave him filled and happy for the journey of his winter home. ಏನು ಯೋಚನೆ ಮಾಡ್ತಾನೆ, he began thinking what he like to, ಏನು ಊಟ ಮಾಡ್ಬೋದು ಅಲ್ಲಿ ಹೋಗಿ. ಅವ್ನ ಕಣ್ಮುಂದೆ ಆ ಫುಲ್ ಡಿನ್ನರೇ ಬರ್ತದೆ, ಡಿಲಿಷಿಯಸ್ ಡಿನ್ನರ್ ಬರ್ತದೆ. ಆನಂತರ ಆ ಪೀಪಲು ಹ್ಯಾಪಿಯಾಗಿರ್ತಾನೆ, ಅದಷ್ಟು ಟೂ ಕಾಸ್ಟ್ಲಿನೂ ಇರಲ್ಲ. ದ ಕಾಸ್ಟ್ ಈಸ್ ಆಲ್ಸೋ ಓಕೆ, ಒಂದು ಲೆವೆಲಿಗಿದೆ. ನಾನು ಊಟ ಮಾಡ್ಕೊಂಡು ದುಡ್ಡು ಕೊಟ್ಟಿಲ್ಲ ಅಂದರೆ ಅವ್ರಿಗೂ ಅಷ್ಟು ಬೇಜಾರಾಗಲ್ಲ ತಗೋ ಅಂತ ಆ ಥೋಟಲ್ಲಿ. ಆನಂತರ ಜೈಲಿಗೆ ಹೋದಾಗ ಇವನೇನಾಗಿರ್ತಾನೆ, ಹೊಟ್ಟೆ ತುಂಬ, ಹಿ ಈಸ್ ಫೀಲ್ಡ್ ಆ್ಯಂಡ್ ಹ್ಯಾಪಿ, ಹೊಟ್ಟೆ ತುಂಬ ಊಟ ಮಾಡ್ಕೊಂಡು ಹ್ಯಾಪಿಯಿಂದ ಹೋಗಿರ್ತಾನಲ್ಲ ಆ ಥಾಟಲ್ಲಿ ಇರ್ತಾನೆ. ಬಟ್ ಆ್ಯಸ್ ಸೋಪಿ ಪುಟ್ ಹಿಸ್ ಫುಟ್ ಇನ್ಸೈಡ್ ದ ರೆಸ್ಟೋರೆಂಟ್ ಡೋರ್
The head waiter saw his broken old shoes and the torn clothes that covered his legs. Strong and ready hands turned Soapy around and moved him quietly and quickly outside again. ಏನಂತಾರೆ, ಅವನಿಗೆ ಒಳಗೆ ಹಿಂಗೆ ಎಂಟ್ರಿ ಒಂದು ಫುಟ್ ಇಟ್ಟಿದ್ದು ಕೂಡ್ಲೇನೆಯ ಹೆಡ್ ವೇಟರ್ ನೋಡ್ಕೊತಾನೆ. ಶೂಸ್ ಓಲ್ಡ್ ಆಗಿದೆ, ಬ್ರೋಕನ್ ಆಗಿದೆ, ಆನಂತರ ಹರಿದೋಗಿದ್ದು ಸಣ್ಣ ಸಣ್ಣ ಕ್ಲೋತ್ಸ್ ಹಾಕಿದ್ದಾನೆ ಇವನು, ಅಲ್ಲಿ ಇಲ್ಲಿ ಹರಿದೋಗಿದ್ದು ಅಂದ್ಕೊಂಡು ಹೇಳಿ ಅವನಿಗೆ ಸ್ಟ್ರಾಂಗ್ ಆಗೋದು ಹ್ಯಾಂಡ್ಸ್ ಹಿಂಗೆ ತೊಗೊಂಡು ಹೊರಗೆ ಹಾಕ್ಬಿಡ್ತಾನೆ. ಹಿಂಗೆ ದುಡೋದಂತ ಹತ್ರ ಹೋಗುವಂಥ ಕ್ವಾಯ್ಟ್ಲಿ ಆ್ಯಂಡ್ ಕ್ವಿಕ್ಲಿ ಹೊರಗೆ ಹಾಕ್ಬಿಟ್ರು. ಸೋಪಿ ಟರ್ನ್ಡ್ ಆಫ್ ಬ್ರಾಡ್ವೇ. ಅಯ್ಯೋ, ಇಲ್ಲಿ ಹೋಗಿದ್ದೆಲ್ಲ ಆಗಿಲ್ಲಲ್ಲಪ್ಪ ಅನಿಸ್ತು ಅವನಿಗೆ. He seems that his most easy way to the island was not to be his. He must think of some other way to getting there. ಏನು ಯೋಚನೆ ಮಾಡ್ತಾನೆ, ಓ ಈ ವರ್ಕ್ ಆಗ್ತಾ ಇಲ್ಲ ಈ ಪ್ಲ್ಯಾನು, ಐ ಹ್ಯಾವ್ ಟು ವರ್ಕ್ ಸಮ್ ಅದರ್ ವೇ ಅಂತ ಯೋಚನೆ ಮಾಡ್ತಾನೆ. At a corner of the 6th Avenue was a shop with a wide glass window. ಅಲ್ಲಿ 6th Avenue ಕಾರ್ನರಲ್ಲಿಗೆ ಆ ಏರಿಯಾದಲ್ಲಿ ಒಂದು ಗ್ಲಾಸ್ ವಿಂಡೋ ಇರುತ್ತೆ. ವೈಡ್ ಅಂದರೆ ಬಿಗ್ ದೊಡ್ಡ ಗ್ಲಾಸ್ ವಿಂಡೋ ಇರ್ತದೆ. ವಿಂಡೋ ಬ್ರೈಟ್ ವಿತ್ ದ ಇಲೆಕ್ಟ್ರಿಕ್ ಲೈಟ್ಸ್, ಫುಲ್ ಬ್ರೈಟ್ ಆಗಿದ್ದು ಇಲೆಕ್ಟ್ರಿಕ್ ಲೈಟ್ಸ್ ಇದೆ. ಸೋಪಿ ಪಿಕ್ಡ್ ಅಪ್ ಅ ಬಿಗ್ ಸ್ಟೋನ್ ಆ್ಯಂಡ್ ಥ್ರೀವ್ ಇಟ್ ಥ್ರೂ ದ ಗ್ಲಾಸ್. People came running around the corner. A cop was the first among them. ಏನಾಗ್ತಾನೆ, ದೊಡ್ಡದಾಗಿ ಈಗೇನು ಮಾಡ್ತಾನೆ, ಊಟ ಅಂತೂ ಸಿಕ್ಕಿಲ್ಲ, ದೊಡ್ಡ ಗ್ಲಾಸ್ ಇರುತ್ತೆ, ಆ ಗ್ಲಾಸಿಗೆ ಇದು ಸ್ಟೋನ್ ತೊಗೊಂಡು ಡ್ಯಾಡ್ ಅಂತ ಹೊಡೆದ್ಬಿಡ್ತಾನೆ. ಹೊಡೆದಿದ್ದು ಕೂಡ ಗ್ಲಾಸ್ ಠಳ್ ಅಂತ ಹೊಡೆದೋಗುತ್ತೆ. ಆಲ್ ದ ಪೀಪಲ್ ಕೇಮ್ ಅರೌಂಡ್ ದೇರ್. ಆ ಕಾರ್ನರಿಗೆ ಫಟಾಫಟ ಎಲ್ಲ ಪೀಪಲ್ಸ್ ಬಂದುಬಿಡ್ತಾರೆ. ಫಸ್ಟ್ ಕಾಪ್ ಬಂದುಬಿಡ್ತಾನೆ, ಅಂದರೆ ಪೊಲೀಸು ಬಂದುಬಿಡ್ತಾನೆ. ಸೋಪಿ ಸ್ಟುಡ್ ಸ್ಟಿಲ್ ಆ್ಯಂಡ್ ಹಿ ಸ್ಮೈಲ್ಡ್ ವೆನ್ ಹಿ ಸೋ ದ ಕಾಪ್. ಸೋಪಿ ಅದನ್ನು ಹೊಡೆದು ಸುಮ್ಮನೆ ನಿಂತ್ಕೊತಾನೆ, ಕಾಪಿಗೆ ನೋಡ್ತಾನೆ, ಸ್ಮೈಲ್ ಕೊಡ್ತಾನೆ, ಪೊಲೀಸಿಗೆ ನೋಡಿ. ನೆಕ್ಸ್ಟ್ ಏನಾಗುತ್ತೆ ನೋಡೋಣ. ವೆರ್ ಇಸ್ ದ ಮ್ಯಾನ್ ದಟ್ ಡಿಡ್ ದ್ಯಾಟ್ ಆಸ್ಕ್ಡ್ ದ ಕಾಪ್. ಡೋಂಟ್ ಯು ಥಿಂಕ್ ದಟ್ ಐ ಮೈಟ್ ಹ್ಯಾವ್ ಡನ್ ಇಟ್ ಸೆಡ್ ಸೋಪಿ. ಪೊಲೀಸ್ ಅವನಿಗೆ ನೋಡಿದ ಕೂಡಲೇ ಪೊಲೀಸ್ ಕೇಳ್ತಾನೆ, ವೆರ್ ಇಸ್ ದ ಮ್ಯಾನ್ ದಟ್ ಡಿಡ್ ದ್ಯಾಟ್ ಅಂದ್ಕೊಂಡೆ, ಇದನ್ನು ಮಾಡಿದ್ದವನು ಅಂದರೆ ಗ್ಲಾಸ್ ಹೊಡೆದವನು ಎಲ್ಲೋದ ಅಂತ ಕೇಳ್ತಾನೆ. ಸೋಪಿ ಹೇಳ್ತಾನೆ, ಡೋಂಟ್ ಯು ಥಿಂಕ್ ಐ ಮೈಟ್ ಹ್ಯಾವ್ ಡನ್, ನಿನಗನ್ಸಲ್ವ ನಾನು ಮಾಡಿದ್ದೀನಿ ಅಂತ ಕೇಳ್ತಾನೆ. ಹಿ ವಾಸ್ ಫ್ರೆಂಡ್ಲಿ ಆ್ಯಂಡ್ ಹ್ಯಾಪಿ. ವಾಟ್ ಹಿ ವಾಂಟೆಡ್ ವಾಸ್ ಕಮ್ಮಿಂಗ್ ಟುವರ್ಡ್ಸ್ ಹಿಮ್. ಏನಂತ ಇವನು ಖುಷಿಯಾಗಿಬಿಡ್ತಾನೆ, ನಾನೇ ಹೇಳ್ತಾ ಇದ್ದೀನಿ, ನಿನಗೆ ಅನಿಸ್ತಾ ಇಲ್ವಾ ನಾನೇ ಹೊಡೆದಿದ್ದೀನಿ ಅಂತ. ಅವಾಗ ಕಾಪ್ ಹೇಳ್ತಾನೆ, ಬಟ್ ಕಾಪ್ಸ್ ಮೈಂಡ್ ವುಡ್ ನಾಟ್ ಬಿ ಕನ್ಸಿಡರ್ ಸೋಪಿ. ಕಾಪಿನ ಮೈಂಡಿಗೆ ಇದು ಸೋಪಿ ಮಾಡಿದ್ದಾನಂತ ಅನ್ಸೋದೇ ಇಲ್ಲ. ಮೆನ್ ಹೂ ಬ್ರೇಕ್ ವಿಂಡೋ ಡು ನಾಟ್ ಸ್ಟಾಪ್ ದೇರ್ ಟು ಟಾಕ್ ದ ಕಾಪ್ಸ್. They run away fast as they can. The cops saw a man further along the street running. He ran after him, and the Soapy, sick at heart, walked slowly away. He had failed 2 times. ಏನಾಯ್ತಾರೆ, ನಿನಗೆ ಅನ್ಸಲ್ವಾ ಅಂತ ಸೋಪಿ ಹೇಳಿದ ಕೂಡಲೇ ಕಾಪ್ ಹೇಳ್ತಾನೆ, ಯಾರಾದರೂ ಗ್ಲಾಸ್ ಹೊಡೆದು ಅಲ್ಲೇ ನಿಂತ್ಕೊಳ್ಳಲ್ಲ, ನೀನಾಗಿರಲ್ಲಕ್ಕೆ ಸಾಧ್ಯ ಇಲ್ಲ, ಅದು ಈಸಿಯಾಗಿ ನಿಂತ್ಕೊಂಡು ಅಲ್ಲೇ ಮತ್ತು ಪೊಲೀಸಿಗೆ ಮಾತಾಡಲ್ಲ ಅವರು ಅಂತ ಹೇಳ್ತಾನೆ. ಅಲ್ಲಿ ಹಿಂಗೆ ನೋಡಿದಾಗ ಯಾವುದೋ ಒಂದು ಹುಡುಗ ಬೇರೊಂದು ಸ್ಟ್ರೇಂಜರ್ ಓಡೋಗ್ತಾ ಇರ್ತಾನೆ. ಆ ಕಾಪ್ ಏನು ಮಾಡ್ತಾನೆ, ಅವ್ನು ಹಿಂದೆ ಓಡೋಗ್ಬಿಡ್ತಾನೆ. ಸೋಪಿಗೆ ಸೆಕೆಂಡ್ ಪ್ಲ್ಯಾನು ಫೇಲ್ ಆಯಿತು. ಫಸ್ಟ್ ಪ್ಲ್ಯಾನ್ ಊಟಕ್ಕೆ ಅಂತ ಹೋದೆ, ಅದೂ ಆಗಿಲ್ಲ, ಗ್ಲಾಸ್ ಹೊಡೆದೆ, ಅದಕ್ಕೂ ಪೊಲೀಸ್ ಹಿಡ್ದಿಲ್ಲ ಅಂತ ಹೀ ಫೆಲ್ಟ್ ವೆರಿ ಬ್ಯಾಡ್. ಅಯ್ಯೋ ಏನೂ ಆಗಿಲ್ಲಲ್ಲ ಅಂತ ಬೇಜಾರಾಗ್ಬಿಡ್ತಾನೆ. ಅಕ್ರಾಸ್ ದ ಸ್ಟ್ರೀಟ್ ವಾಸ್ ಅನದರ್ ರೆಸ್ಟೋರೆಂಟ್. ಇಟ್ ವಾಸ್ ನಾಟ್ ಸೋ ಫೈನ್ as the one on Broadway. The people who went there were not so rich. Its food was not so good. ನೆಕ್ಸ್ಟ್ ಮತ್ತೊಂದೊಂದು ರೆಸ್ಟೋರೆಂಟ್ ಇರ್ತದೆ, ಅದು ತುಂಬ ಬ್ರಾಡ್ವೇ ಏರಿಯಾದಲ್ಲಿದೆಯಲ್ಲ, ಆ ಥರ ಏನಿಲ್ಲಾಗಿತ್ತು. ಬಟ್ ಪೀಪಲ್ ಯಾರು ಹೋಗ್ತಾರೆ ಅವರು ಅಲ್ಲಿ ಅಷ್ಟು ರಿಚ್ ಪೀಪಲ್ ಹೋಗಲ್ಲ, ನಾರ್ಮಲ್ ಪೀಪಲ್ ಹೋಗ್ತಾ ಇರ್ತಾರೆ. ಫುಡ್ಡು ಓಕೆ ಇರ್ತದೆ, ವಾವಿರಲ್ಲ, ಬಟ್ ನಾಟ್ ಬ್ಯಾಡ್ ಆಲ್ಸೋ. ಇನ್ ಟು ದಿಸ್ ಸೋಪಿ ಟುಕ್ ಹಿಸ್ ಓಲ್ಡ್ ಶೂಸ್ ಆ್ಯಂಡ್ ಹಿಸ್ torn clothes, and no one stopped him. He sat down at the table and was soon eating a big dinner. ಅಲ್ಲಿಗೆ ಹೋಗ್ತಾನೆ, ಅವನಿಗೆ ಯಾರು ಅವನದು ಹರಿದಿದ್ದ ಬಟ್ಟೆ, ಆನಂತರ ಇದು ಶೂಸ್ ಎಲ್ಲ ಅದೆಲ್ಲ ಯಾರೂ ನೋಟಿಸ್ ಮಾಡಲ್ಲ. ಒಳಗೆ ಹೋಗ್ತಾನೆ, ಎಂಟ್ರಿ ಆಗ್ತಾನೆ. ಆನಂತರ ಏನು ಮಾಡ್ತಾನೆ, ಹಿ ಸ್ಯಾಟ್ ಡೌನ್ ಆನ್ ದ ಟೇಬಲ್, ಅಲ್ಲಿ ಮೇಲೆ ಕುತ್ಕೊಂಡು, ಅಲ್ಲ ಚೇರ್ ಮೇಲೆ ಕುತ್ಕೊಂಡು ಟೇಬಲಿಗೆ ಆರ್ಡ್ರ್ ಮಾಡಿದ್ಕೊಳ್ಳಿ ಏನು ಮಾಡುತ್ತೆ, ಈ ಸೂನ್ ಈಟಿಂಗ್ ಅ ಬಿಗ್ ಡಿನ್ನರ್, ಈಟ್ ಮಾಡ್ಬೋದು ಅಂತ ಯೋಚನೆ ಮಾಡ್ತಾನೆ. ಆರ್ಡ್ರ್ ಮಾಡ್ತಾನೆ, ಊಟನೂ ಬರುತ್ತೆ. ಸೊ ವಾಟ್ ಹ್ಯಾಪನ್ಡ್ ನೆಕ್ಸ್ಟ್ ವಿಲ್ ಸಿ ಇನ್ ದ ನೆಕ್ಸ್ಟ್ ಕ್ಲಾಸ್. ಹೋಪ್ ಟಿಲ್ ಹಿಯರ್ you have understood this and you are enjoying this lesson. Thank you children.